ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ನಾನು ಚೈನಾಗೆ ವಾಪಸ್ ಬಂದಾಯ್ತು. ಸೊ ಇವತ್ತಿಂದ ನನ್ನ ಡೈಲಿ ಮಿನಿ ವ್ಲಾಗ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಕೊಂಡು ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ಹೊರಗಡೆ ಈಗ ಚೈನಾದಲ್ಲಿ ನ್ಯೂ ಇಯರ್ ನಡೀತಿದೆ. ಸೊ ಶಾಪ್ಸ್ ಎಲ್ಲಾನು ಕ್ಲೋಸ್ ಇತ್ತು. ಸೊ ಒಂದೇ ಒಂದು ಶಾಪ್ ಓಪನ್ ಇರೋದ್ರಿಂದ ನಮ್ಗೆ ಏನೇನು ಗ್ರೋಸರೀಸ್ ಬೇಕೋ ಎಲ್ಲಾನು ತಗೊಂಡ್ ಬಂದ್ವಿ. ಇಲ್ಲಿ ಚೈನಾದಲ್ಲಿ ನ್ಯೂ ಇಯರ್ಗೆ 1 ವೀಕ್ ವೆಕೇಶನ್ ಇರುತ್ತೆ. ಇಲ್ಲಿ ಪ್ರತಿ ವರ್ಷ ಒಂದೊಂದು ಅನಿಮಲ್ ನೇಮ್ ಇಂದ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಲಾಸ್ಟ್ ಇಯರ್ 2024 ಅಲ್ಲಿ ರ್ಯಾಬಿಟ್ ಇಯರ್ ಆಗಿತ್ತು. ಅದೇ 2025 ಬಂದು ಸ್ನೇಕ್ ಇಯರ್ ಆಗಿದೆ. ಸೊ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲರೂ ಅವರವರ ಊರಿಗೆ ಹೋಗಿದ್ರು. ಆದ್ರೆ ಮಾಲ್ಸ್ ಎಲ್ಲ ಓಪನ್ ಇತ್ತು. ಸೊ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಂಡಿಯಾದಲ್ಲಿ ಟೆಂಪರೇಚರ್ ಒಂದ್ ಸ್ವಲ್ಪ ಜಾಸ್ತಿನೇ ಇತ್ತು. ಆದ್ರೆ ಇಲ್ಲಿ ಬಂದಿದ್ ಕೂಡಲೇ ಮೈನಸ್ ಟೆಂಪರೇಚರ್ಗೆ ಹೋಗ್ತಿದ್ದಂಗೆನೆ ನಮ್ಗೆ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನ್ ಚೈನಾಗ್ ಬಂದು ಆಲ್ರೆಡಿ 10 ಡೇಸ್ ಆಯ್ತು. ಹುಷಾರಿಲ್ದಿದ್ರಿಂದ ವ್ಲಾಗ್ ಅನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಚೈನಾಗ್ ಬಂದು ವೆದರ್ಗೆ ಅಡ್ಜಸ್ಟ್ ಆಗದೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವಿಂಟರ್ ವೇರ್ಸ್ನೆಲ್ಲ ತಗೊಂಡೆ. ಫೈನಲಿ ಚೈನೀಸ್ ಬರ್ಗರ್ ಅನ್ನ ನಾನು 20 ಡೇಸ್ ಇಂದ ಮಿಸ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ಹೋಗಿ ಬರ್ಗರ್ ತಿಂದು ಮನೆಗೆ ರಿಟರ್ನ್ ಆದೆ. ಇಷ್ಟು ಇವತ್ತಿನ ಡೇ. ಓಕೆ, ಬಾಯ್.